ಎಲ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀರಾ ಚಾಂಪಿಯನ್ಸ್ ಲೀಗ್ T20 ನಡೆಯುತ್ತೆ, ಆಲ್ರೆಡಿ ಶೆಡ್ಯೂಲ್ ಅನೌನ್ಸ್ ಆಗಿದೆ, ಆಲ್ರೆಡಿ ಟೀಮ್ಗಳು ಸೆಲೆಕ್ಟ್ ಆಗಿದಾವೆ, ಕ್ವಾಲಿಫೈ ಆಗಿವೆ ಅಂತ. ಇದ್ರ ಬಗ್ಗೆ ನಾನು ಕೂಡ ವಿಡಿಯೋ ಮಾಡಿದ್ದೆ. ಆದ್ರೆ ಜುಲೈ ತಿಂಗಳು ಬತ್ತು, ಆದ್ರೂ ಕೂಡ ಇದ್ರ ಬಗ್ಗೆ ಐಸಿಸಿ ಅವರಾಗಿರ್ಬೋದು, ಬಿಸಿಸಿಐ ಆಗಿರ್ಬೋದು, ಅಥವಾ ಯಾವುದೇ ಕ್ರಿಕೆಟ್ ನೇಷನ್ ಕೂಡ ಇನ್ನೂ ಕೂಡ ಇದ್ರ ಬಗ್ಗೆ ಅಫಿಷಿಯಲಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂತ ನಿಮ್ಗೆ ಗೊತ್ತಾಗ್ಬೇಕಾ? ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಪಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಬನ್ನಿ ಗುರು, ಇದು ನಡೆಯುತ್ತಾ ನಡೆಯಲ್ವಾ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಏನಕ್ಕೆ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿನ ನಡೆಸಬೇಕು, ಚಾಂಪಿಯನ್ಸ್ ಲೀಗ್ T20 ನಡೆಸಬೇಕು ಅಂತ ಅನ್ಕೊಂಡಿರೋದು ಸೆಪ್ಟೆಂಬರ್ ಟು ಅಕ್ಟೋಬರ್, ಒಂಥರ ಸೆಪ್ಟೆಂಬರ್ ಮಿಡ್ ವೀಕ್ ಅಲ್ಲಿ ಸ್ಟಾರ್ಟ್ ಮಾಡಿ ಅಕ್ಟೋಬರ್ ಮಿಡ್ ವೀಕ್ ಗೆ ಎಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇಲ್ಲೇ ಸವಾಲುಗಳು ಇರೋದ್ ಗುರು. ಒಂದು ಏನಪ್ಪಾ ಅಂದ್ರೆ ಆ ಟೈಮ್ ಅಲ್ಲಿ ಶೆಡ್ಯೂಲ್ ಬಿಸಿ ಇದೆ, ಕ್ರಿಕೆಟ್ ನ ಶೆಡ್ಯೂಲ್ ಫುಲ್ ಬಿಸಿ ಇದೆ. ಎಲ್ಲಾ ದೇಶಗಳು ಕೂಡ ಬಯೋಲ್ಯಾಟ್ರಲ್ ಸೀರೀಸ್ ಆಡ್ತಾನೆ ಇರ್ತವೆ, ಮತ್ತು ಕೆಲವೊಂದು ದೇಶಗಳು ಲೀಗ್ಸ್ ನ ಕೂಡ ನಡೆಸ್ತಾ ಇದಾವೆ ಆ ಟೈಮ್ ಅಲ್ಲಿ. ಇದು ಒಂದು ಪ್ರಾಬ್ಲಮ್ ಆದ್ರೆ ಇದೆಲ್ಲ ಮಧ್ಯೆ ಹೇಗಾರು ಗ್ಯಾಪ್ ನ ಮಾಡ್ಕೊಂಡು ಆಡಿಸ್ಬಿಡೋಣ ಅಂತ ಏನಾರು ಅವರು ಪ್ಲಾನ್ ಮಾಡಿದ್ರೆ, ಒಂದೇ ಓನರ್ ಅಡಿಯಲ್ಲಿ ಎರಡೆರಡು ಟೀಮ್ಗಳಿವೆ. ನೋಡಿರ್ಬೋದು, ಮುಂಬೈ ಇಂಡಿಯನ್ಸ್ ಅವ್ರದ್ದು ಇಂಡಿಯಾದಲ್ಲೂ ಇದೆ, USA ಅಲ್ಲೂ ಇದೆ, ಸೌತ್ ಆಫ್ರಿಕಲ್ಲೂ ಐತೆ, ಇಂಗ್ಲೆಂಡ್ ಅಲ್ಲೂ ಐತೆ. ಅದೇ ರೀತಿ ಚೆನ್ನೈ ಅವ್ರದ್ದು ಕೂಡ ಸೌತ್ ಆಫ್ರಿಕಾದಲ್ಲೂ ಐತೆ, USA ಅಲ್ಲೂ ಐತೆ. ಎಲ್ಲಾ ಕಡೆ ಕೂಡ ಸನ್ರೈಸರ್ಸ್ ಆಗಿರ್ಬೋದು, ಹಿಂಗೆ ಹಲವು ಫ್ರಾಂಚೈಸಿಗಳು 3-4 ಕಡೆ ಟೀಮ್ಗಳನ್ನ ಓನ್ ಮಾಡ್ತಾ ಇದಾವೆ. ಇದು ಒಂದು ಪ್ರಾಬ್ಲಮ್ ಗುರು. ಯಾವ ಟೀಮ್ ನ ತಗೊಂಬರೋದು? ಈಗ ಅದೇ ಟೀಮ್ ಹೆಡ್ ಟು ಹೆಡ್ ಮ್ಯಾಚಸ್ ಬಿದ್ದು ಅಂದ್ರೆ ಯಾವ ರೀತಿ ಆಡ್ತಾರೆ ಪ್ಲೇಯರ್ಸ್, ಆ ಟೀಮ್ ಸಪೋರ್ಟ್ ಸ್ಟಾಪ್ ಯಾವ ರೀತಿ ಯೋಚನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಮೈಂಡ್ ಸೆಟ್ ಹೋಗುತ್ತೆ. ಮತ್ತು ಮೂರನೇ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಚಾಂಪಿಯನ್ಸ್ ಲೀಗ್ T20 ಗೆ ಪ್ಲೇಯರ್ಸ್ ಗಳ ಪ್ರಾಬ್ಲಮ್ ಕೂಡ ಹೌದು ಗುರು. ಪ್ಲೇಯರ್ಸ್ ಗಳು ಇಲ್ಲಿ ಬೈಲಾಟರಲ್ ಸೀರೀಸ್ ನ ಆಡ್ಬೇಕಾ, ಅಥವಾ ಇಲ್ಲಿ ದುಡ್ಡು ಹೆಚ್ಚಾಗಿ ಸಿಗುತ್ತೆ ಅಂತ ಬಂದು ಅವರು ಚಾಂಪಿಯನ್ಸ್ ಲೀಗ್ T20 ಆಡ್ಬೇಕಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ. ಏನಕ್ಕೆ ಪ್ಲೇಯರ್ಸ್ ಗಳು ಹಲವು ಲೀಗ್ ಗಳು, ಎಲ್ಲಾ ಲೀಗ್ ಗಳನ್ನ ಆಡ್ತಾರೆ. ಇಂಡಿಯನ್ಸ್ ಬಿಟ್ಟು ಬೇರೆ ನೇಷನ್ ಪ್ಲೇಯರ್ಸ್ ಎಲ್ಲ ಈಗ ಆಸ್ಟ್ರೇಲಿಯನ್ಸ್ ಬಿಗ್ ಬ್ಯಾಶ್ ಲೀಗ್ ಆಡ್ತಾರೆ, PSL ಆಡ್ತಾರೆ, ಮತ್ತು IPL ಆಡ್ತಾರೆ, ಯುರೋಪದ ಲೀಗ್ಸ್ ಎಲ್ಲ ಆಡ್ತಾರೆ. ಅದೇ ರೀತಿ ಇಂಗ್ಲೆಂಡ್ ಪ್ಲೇಯರ್ಸ್ ಅಷ್ಟೇ, ಸೌತ್ ಆಫ್ರಿಕನ್ ಪ್ಲೇಯರ್ಸ್, ನ್ಯೂಜಿಲೆಂಡ್ ಪ್ಲೇಯರ್ಸ್, ಈ ಪ್ಲೇಯರ್ಸ್ ಎಲ್ಲ ಎಲ್ಲಾ ಲೀಗ್ ಗಳನ್ನ ಆಡ್ಕೊಂಡ್ ಬರ್ತಾ ಇದಾರೆ. ಈ ಎಲ್ಲಾ ಲೀಗ್ ಗಳನ್ನ ಆಡ್ಕೊಂಡ್ ಬರ್ತಾ ಇರೋದ್ರಿಂದ ಅವ್ರಿಗೆ ಈಗ ಕ್ವಶನ್ ಮಾರ್ಕ್ ಬರುತ್ತೆ. ಇವಾಗ ಒಬ್ಬ ಪ್ಲೇಯರ್ ಫಾರ್ ಎಕ್ಸಾಂಪಲ್ ತಾಳಿ ಪ್ಯಾಟ್ ಕಮಿನ್ಸ್ ಅವ್ರನ್ನ ತಾಳಿ, ಅವರು BBL ಆಡ್ತಾರೆ ಅನ್ಕೊಳ್ಳಿ, ಮತ್ತು IPL ಆಡ್ತಾರೆ ಅನ್ಕೊಳ್ಳಿ. ಅವಾಗ ಅವ್ರಿಗೆ ಎರಡು ಟೀಮ್ಗಳು, ಅವ್ರು ಆಡ್ತಾ ಇರುವಂತ ಎರಡು ಟೀಮ್ಗಳು ಕೂಡ ಈಗ ಕ್ವಾಲಿಫೈ ಆಗಿದಾವೆ ಚಾಂಪಿಯನ್ಸ್ ಲೀಗ್ T20 ಗೆ. ಎರಡು ಟೀಮ್ಗಳು ಕ್ವಾಲಿಫೈ ಆದಾಗ ಪ್ಯಾಟ್ ಕಮಿನ್ಸ್ ಯಾವ ಟೀಮ್ ಆಡ್ಬೇಕು ಅನ್ನೋದೊಂದು ಕ್ವಶನ್ ಮಾರ್ಕ್ ಬರುತ್ತೆ. ಅವಾಗ ಅವ್ರನ್ನ ಕೇಳ್ತಾರೆ, ಅವರು ಬಿಗ್ ಬ್ಯಾಶ್ ಲೀಗ್ ನ ಆಡ್ಬೇಕಾ, IPL ನ ಆಡ್ಬೇಕಾ ಅಂತ ಅವರು ಡಿಸಿಷನ್ ಇರುತ್ತೆ. ಒಂದು ಟೀಮ್ಗೆ ಆಡಿದ್ರೆ ಇನ್ನೊಂದು ಟೀಮ್ಗೆ ಮೋಸ ಆಗುತ್ತೆ. ಏನಕ್ಕೆ ಇದಾಗಿರೋದ್ರಿಂದ ಇಷ್ಟೆಲ್ಲಾ ಪ್ರಾಬ್ಲಮ್ ಗಳಿವೆ, ಮತ್ತು ಬಿಸಿ ಶೆಡ್ಯೂಲ್ ಇದೆ. ಇದರಿಂದ ICC ಅವರು ಮತ್ತು BCCI ಆಗಿರ್ಬೋದು, ಅಥವಾ ಯಾವುದೇ ಕ್ರಿಕೆಟ್ ಬೋರ್ಡ್ ಚಾಂಪಿಯನ್ಸ್ ಲೀಗ್ T20 ಬಗ್ಗೆ ಅಫಿಷಿಯಲ್ ಮಾಹಿತಿನ ಇನ್ನೂ ಬಿಟ್ಕೊಟ್ಟಿಲ್ಲ. ಇಂಡಿಯಾ, ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಈ ಮೂರು ನೇಷನ್ ಗಳು ಸೈನ್ ಹಾಕಿವೆ ಅನ್ನೋ ಇನ್ಫಾರ್ಮೇಶನ್ ಇದ್ರೂ ಕೂಡ ಹೊರಗಡೆ ಯಾವುದೇ ಇನ್ಫಾರ್ಮೇಶನ್ ನ ಬಿಟ್ಕೊಟ್ಟಿಲ್ಲ. ಏನಕ್ಕೆ ಅಂದ್ರೆ ಈ ರೀತಿ ಎಲ್ಲ ನಡೀತಾ ಇದೆ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಚಾಂಪಿಯನ್ಸ್ ಲೀಗ್ T20 ನಡೆಸ್ತಾರ? ಇನ್ನು ಓನ್ಲಿ 2 ಮಂತ್ ಅಷ್ಟೇ ಇದೆ. ಅಷ್ಟರೊಳಗೆ ಚಾಂಪಿಯನ್ಸ್ ಲೀಗ್ T20 ನಡೆಸಕ್ ಆಗುತ್ತಾ ಅನ್ನೋದೊಂದು ಬಿಗ್ ಕ್ವಶನ್ ಮಾರ್ಕ್ ಆಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.